ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ರವರು ಮಾನ್ಯ ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿಯವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರು, ಸಿ ಟಿ ರವಿ ಅವರು, ಗೋವಿಂದ ಕಾರಜೋಳ ಅವರು, ರಾಧಾಮೋಹನ್ ಉಸ್ತುವಾರಿ ಅವರು, ಇನ್ನೊಬ್ಬ ರೆಡ್ಡಿ ಉಸ್ತುವಾರಿ ಅವರು, ನಮ್ಮಲ್ಲಿ ನಮ್ಮ ಬಂಡಪ್ಪ ಕಾಶಂಪುರರು, ನಾಡಗೌಡರು, ಸಾರಾ ಮಹೇಶ್ ಅವರು, ನಾವೆಲ್ಲರೂ ಕೂಡ ಕೃಷ್ಣಾರೆಡ್ಡಿ ಅವರು, ದಳದಿಂದ ನಾವು ಭಾಗವಹಿಸಿದ್ವಿ. ಭಾರತೀಯ ಜನತಾ ಪಕ್ಷ ಅವರು ಭಾಳ ಉತ್ಸಾಹದಿಂದ ಸಂತೋಷದಿಂದ ಆರಾಮಾಗಿ ಕೂತು ಪ್ರತಿಯೊಂದು ಕ್ಷೇತ್ರದ ಸಮಸ್ಯೆಗಳನ್ನು ಕೇಳಿದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ವಿಜಯೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಮುಖಂಡರುಗಳು ಕೂಡ ಮಾತಾಡಿದ್ದೀವಿ ನಾವೆಲ್ಲರೂ ಕೂಡ. ಅವರು ಒಂದೇ ಮಾತು ಹೇಳಿದ್ದು, ಅಮಿತ್ ಶಾ ಅವರು, ಇಡೀ ರಾಜ್ಯದ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ JDS ಪಕ್ಷ ಎರಡು ಒಂದೇ. ನಮ್ಮ ಗುರಿ ಇಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಎಲ್ಲರೂ ಕಂಬೈಂಡ್ ಆಗಿ ಕೋಆರ್ಡಿನೇಷನ್ ಮೀಟಿಂಗ್ಗಳು, ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೋಆರ್ಡಿನೇಷನ್ ಕಮಿಟಿ ಮಾಡ್ಕೊಳ್ಳಿ, ಲೋಕಸಭಾ ಕ್ಷೇತ್ರದಲ್ಲೂ ಕೋಆರ್ಡಿನೇಷನ್ ಕಮಿಟಿ ಮಾಡ್ಕೊಳ್ಳಿ. ರಾಜ್ಯದಾದ್ಯಂತ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಬೇಕು. ನಾವು ಕೂಡ ಸಿದ್ಧವಾಗಿದ್ದೇವೆ, ಬರ್ತಿದ್ದೇವೆ. ಎಲ್ಲ ರೀತಿಯ ನಿಮಗೆ ಮೆಟೀರಿಯಲ್ಸ್ಗಳು ಮತ್ತೊಂದು ಏನಾಗಬೇಕು ಅದೆಲ್ಲನೂ ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು, ಧೈರ್ಯವನ್ನು ತುಂಬಿದ್ದಾರೆ. ಸರ್, ಹಾಸನ ಮತ್ತು ಮಂಡ್ಯದಲ್ಲಿ JDSಗೆ ಸಾಕಷ್ಟು